ಎಜಿ ನ್ಯೂಸ್ಗೆ ಸ್ವಾಗತ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ನೆಹರು ವೃತ್ತದಲ್ಲಿ ಬಾಬು ಜಗಜೀವನ್ ರಾಮ್ ರವರ 119ನೇ ಜನ್ಮ ಜಯಂತಿಯನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಗೌರವಪೂರ್ವಕವಾಗಿ ಆಚರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ದಸಂಸ ಸಂಚಾಲಕ ರಮೇಶ್ ಯರೇಕಟ್ಟೆ, ಕಾರ್ಮಿಕರ ಕೆಲಸದ ಅವಧಿಯನ್ನ ನಿಗದಿಗೊಳಿಸಿ ಕಾಯ್ದೆ ಜಾರಿಗೆ ತಂದ ಕ್ರಾಂತಿಕಾರಿ ನಾಯಕ ಹಾಗೂ ಹಸಿರು ಕ್ರಾಂತಿಯ ಹರಿಕಾರರು ಆಗಿದ್ದ ಬಾಬೂಜಿ ಮಹಾತ್ಮ ಗಾಂಧಿ ಅವರ ನೆಚ್ಚಿನವರಾಗಿದ್ರು ಎಂದಿದ್ದಾರೆ. ಅಸ್ಪೃಶ್ಯ ಸಮುದಾಯದಲ್ಲಿ ಹುಟ್ಟಿ ಉನ್ನತ ಸ್ಥಾನಕ್ಕೇರಿದ್ದ ಬಾಬೂಜಿ ಹಾಗೂ ಬಿಆರ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳಿಗೆ ದಾರಿದೀಪವಾಗಿದ್ದಾರೆ ಎಂದಿದ್ದಾರೆ. ದಸಂಸ ಖಜಾಂಚಿ ಇಫ್ರಾನ್ ನವಿಲೆ ಮಾತನಾಡಿ, ಬಾಬೂಜಿ ಗರೀಬಿ ಹಠಾವು ಎಂಬ ಘೋಷಣೆ ಮೂಲಕ ಬಡವರಿಗಾಗಿ ಹೋರಾಡಿದವರು. ಅಂಬೇಡ್ಕರ್ ಆಶಯಗಳು ಆದ ಹಸಿವು ಮುಕ್ತ, ಶೋಷಣೆ ಮುಕ್ತ, ತಾರತಮ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಅವರು ಶ್ರಮಿಸಿದ್ದು ಎಂದಿದ್ದಾರೆ. ಸಂವಿಧಾನ ಕೊಟ್ಟ ಹಕ್ಕುಗಳನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ ಎಂದಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸಿಡಿ ಚಂದ್ರಶೇಖರ್ ಮಾತನಾಡಿ, ಬಾಬೂಜಿ ಸಮಾನತೆಯ ಪ್ರತಿಪಾದಕರಾಗಿದ್ದು ಅವರ ಜನ್ಮದಿನವನ್ನ ಸಮತಾ ದಿವಸ್ಗಾಗಿ ಆಚರಿಸಲಾಗ್ತಾ ಇದೆ ಎಂದಿದ್ದಾರೆ. ದೇಶದ ಉಪ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಅವರು ಆಹಾರ ಭದ್ರತೆಗೆ, ಹಸಿರು ಕ್ರಾಂತಿಗೆ ಚಾಲನೆ ಕೊಟ್ಟ ಮಹಾನಾಯಕರು ಎಂದಿದ್ದಾರೆ. ಜೊತೆಗೆ ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಅವರ ಸಚಿವ ಸಂಪುಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಎಂದಿದ್ದಾರೆ. 119ನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ. ಇವತ್ತು ತಾಲೂಕು ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತರ ಪರ ಎಲ್ಲ ಸಂಘಟನೆಗಳು ಹಾಗೂ ಹಿಂದುಳಿದ ಪರ ಸಂಘಟನೆ, ಅಲ್ಪಸಂಖ್ಯಾತರ ವರ್ಗಗಳ ಸಂಘಟನೆ ವತಿಯಿಂದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಸಮಯೋಚಿತ ಮತ್ತು ಸಂದರ್ಭೋಚಿತವಾಗಿದೆ. ಕಾರಣ ಇಷ್ಟೇ, ಸ್ವತಂತ್ರ ಹೋರಾಟಗಾರರಾಗಿ ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡಲಿಕ್ಕೆ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ದಿನವನ್ನು ನಾವು ಸಮಾನತೆಯ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಸಮತಾ ದಿನ ಅಂದರೆ ಸಮಾನತೆಯ ದಿನ ಅಂತ ಹೇಳಿ ದೇಶಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಅವರು ಈ ದೇಶಕ್ಕೆ, ಈ ಜನಾಂಗಗಳಿಗೆ ಮತ್ತು ಎಲ್ಲ ಶೋಷಿತರಿಗೆ ಕೊಟ್ಟಂಥ ಏನು ಕಾರ್ಯಕ್ರಮಗಳಿದೆ, ಆ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಯಾವತ್ತೂ ಕೂಡ ಸ್ಮರಣೆ ಮಾಡ್ತೀವಿ. ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತು ಏನು ಬಾಬು ಜಗಜೀವನ್ ರಾಮ್ ಅವರು ಈ ಒಂದು ಸಮಾಜದ ಮತ್ತು ಈ ದೇಶದ ಎರಡು ಕಣ್ಣುಗಳಿದ್ದ ಹಾಗೆ. ಯಾಕೆಂದರೆ ಒಬ್ಬರು ಲಿಖಿತವಾಗಿ ನಮಗೆ ಸಂವಿಧಾನವನ್ನು ಕೊಡ್ತಾರೆ, ನಾವು ಈ ಸಮಾಜದಲ್ಲಿ ಬದುಕಲಿಕ್ಕೆ ಕಾನೂನುಗಳನ್ನು ತಿಳ್ಕೊಳ್ಳಿಕ್ಕೆ, ಸಂವಿಧಾನಬದ್ಧ ಹಕ್ಕುಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಡಾಕ್ಟರ್ ಅಂಬೇಡ್ಕರ್ ಅವರು. ಆ ಹಕ್ಕುಗಳು ಜಾರಿಗೆ ಬರುವಂತೆ ನೋಡ್ಕೊಂಡವರು ಅಧಿಕಾರದಲ್ಲಿದ್ದು ರಾಜಕೀಯ ಅಧಿಕಾರವನ್ನು, ಸಾಮಾಜಿಕ ನ್ಯಾಯದ ಕೀಲಿಕೈ ಎಲ್ಲಿರುತ್ತೆ ಅಂದರೆ ರಾಜಕೀಯ ಅಧಿಕಾರದಲ್ಲಿರುತ್ತೆ ಅಂತ ಡಾಕ್ಟರ್ ಅಂಬೇಡ್ಕರ್ ಅವರು ಆ ದಿನ ಹೇಳಿದರು. ಆ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯರಾಗಿ, ಲೋಕಸಭಾ ಸದಸ್ಯರಾಗಿ, ಶಾಸಕರಾಗಿ ನಮ್ಮ ಪಕ್ಷದಿಂದ ಸುಮಾರು 38 ವರ್ಷಗಳ ಕಾಲ ಏನು ರಾಜಕೀಯ ಅಧಿಕಾರದ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಹೊರಟಂಥವರು ಬಾಬು ಜಗಜೀವನ್. ದಲಿತ ಸಂಘ ಸಮಿತಿಯ ಖಜಾಂಚಿ ಆಗಿರ್ತಾರವರು. ಎಲ್ರಿಗೂ ಜೈ ಭೀಮ್. ಬಾಬು ಜಗಜೀವನ್ ರಾಮ್ ರವರ ಜಯಂತಿಗೆ ಆಗಿರ್ತಕ್ಕಂತಹ ಎಲ್ಲ ಘಟಕದ ಅಧ್ಯಕ್ಷರುಗಳು ಹಾಗೂ ದಲಿತ ಪರ ಸಂಘಟನೆಯ ಮುಖ್ಯಸ್ಥರು ಹಾಗೂ ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದ ಬಂಧುಗಳು ಸಹ ಆಗಮಿಸಿದ್ದಾರೆ. ಅವ್ರಿಗೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ, ಈ ಬಾಬು ಜಗಜೀವನ್ ರಾಮ್ ರವರು ಕಾರ್ಮಿಕ ಇಲಾಖೆಯ ಕಾರ್ಮಿಕ ಶಕ್ತಿಯಾಗಿ ಮತ್ತು ಹಸಿರು ಕ್ರಾಂತಿಯ ಹರಿಕಾರರಾಗಿ ಗರೀಬಿ ಹಠಾವ್ ಅನ್ನೋ ಒಂದು ಸ್ಲೋಗನ್ನನ್ನು ತಂದಂತಹ ಮಾಜಿ ಉಪ ಪ್ರಧಾನಿಗಳು ಬಾಬು ಜಗಜೀವನ್ ರಾಮ್ ರವರು, ಸಮಾನತೆ ಹರಿಕಾರರು. ಇವರ ಜಯಂತಿ ಇವತ್ತು ವಿಶೇಷವಾಗಿ ಈ ತಾಲೂಕಲ್ಲಿ ನಡೆದಿದೆ. ಈ ಹಿಂದೂ ಕೂಡ ಈ ಮಟ್ಟಕ್ಕೆ ಜನ ಸೇರಿರಲಿಕ್ಕಿಲ್ಲ. ಇವತ್ತು ಎಲ್ಲ ಸಮಾನ ಮನಸ್ಕರರು, ಬಹುತ್ವದ, ಭಾತೃತ್ವದ ಇಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂತಹ ಎಲ್ಲ ಸಮಾಜದ, ಎಲ್ಲ ವರ್ಗದ, ಎಲ್ಲ ಜನಾಂಗ ಜಾತಿಯ ಮುಖಂಡರುಗಳು ಇವತ್ತೆಲ್ಲ ಆಗಮಿಸಿದ್ರ. ಎಲ್ರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ, ಬಿಸಿಲಿರೋದ್ರಿಂದ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಇದೆ. ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ರಾಮ್ಜಿ ಅವರು 1908-1986ರಲ್ಲಿ ಬಾಪೂಜಿ ಎಂದು ಸ್ವತಂತ್ರ ಹೋರಾಟಗಾರ ಎಂದು ಕರೆಯಲ್ಪಡ್ತಾರೆ ಮತ್ತು ಶೋಷಿತ ವರ್ಗದ ಧ್ವನಿಯಾಗಿರ್ತಾರೆ. ದಲಿತರ ಪರವಾಗಿ ಅವರು ಹೋರಾಟ ಮಾಡಿರ್ತಾರೆ. ಹಲವಾರು ಬಾರಿ 40 ವರ್ಷ ಸಂಸದರಾಗಿರ್ತಾರೆ. ಹಲವಾರು ಬಾರಿ ಸಚಿವರಾಗಿ ಕೆಲಸ ಮಾಡಿರ್ತಾರೆ. ನೊಂದರ ಧ್ವನಿಯಾಗಿರ್ತಾರೆ. ಇವತ್ತವರೆಗೂ ಅವ್ರ ಮಾರ್ಗದರ್ಶನ ನಾವೆಲ್ಲ ನಡೆಯೋಣ ಅಂತ ಹೇಳ್ತಾ, ಎಲ್ಲ ವರ್ಗದ ಪರವಾಗಿ ಇರೋಣ ಅಂತ ಹೇಳ್ತಾ ನಾನು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತೀನಿ. ಈ ಸಂದರ್ಭದಲ್ಲಿ ಕೆಎಚ್ ರಂಗನಾಥ್, ಚೆನ್ನಬಸವಯ್ಯ, ನಾಸಿರ್ ಖಾನ್, ಮಂಜು ಆಚಾರ್, ಇಮ್ರಾನ್, ನಾಗರಾಜ್, ವಸಂತ್ ಸೇರಿ ಅನೇಕರು ಬಾಬೂಜಿಯವರ ಜೀವನ, ಸಾಧನೆ ಹಾಗೂ ಸೇವೆಯನ್ನು ಸ್ಮರಿಸಿದ್ದಾರೆ. ಎಚ್ಎಸ್ ಜಫರುಲ್ಲಾ, ಚಿಕ್ಕನಾಯಕನಹಳ್ಳಿ, ಎಜಿ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.